ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೀವು ಅನ್ಕೋತಾ ಇರ್ಬೋದು ಯಾವುದೋ ಒಂದು ವಿಡಿಯೋ ಹಾಕ್ತಾರೆ, ಒಂದು ತಿಂಗಳು ಗ್ಯಾಪ್ ತೊಗೋತಾರೆ ಅಂತ. ಸೊ ಹಾಗೆ ಆಗ್ತದೆ. ಆಲ್ರೆಡಿ ಹೇಳಿದ್ದೀನಿ, ನಾನು ಊರಲ್ಲಿದ್ದೀನಿ, ನಾನು ಅತ್ತೆ ಮನೇಲಿ. ಸೊ ಇಲ್ಲಿ ಇರೋದ್ರಿಂದ ನನಗೆ ಇಲ್ಲಿ ವ್ಲಾಗ್ಗಳು ಮಾಡೋಕ್ಕೆ ಅಷ್ಟೊಂದು ಆಗೋದೇ ಇಲ್ಲ. ಯಾಕಂದರೆ ಎಲ್ಲರೂ ಇರ್ತೀವಿ, ಸೊ ಚಿಟ್ ಚಾಟ್ ಮಾಡ್ಕೊಂಡು ಹಾಗೆ ಇದ್ಬಿಡ್ತೀವಿ. ವ್ಲಾಗ್ಗಳು ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಹಾಗೆ ಇದ್ಬಿಟ್ಟೆ. ಇದು ನನ್ನ ಮಗನ 6 months ಬರ್ಡೇ. ಸೊ ವ್ಲಾಗ್ ಇದನ್ನು ರೆಕಾರ್ಡ್ ಮಾಡಿದೆ. ಸೊ ಇದನ್ನ ಶೇರ್ ಮಾಡ್ಕೊಳ್ಳೋದು ನಿಮ್ಮ ಜೊತೆ ಅಂತ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಎಷ್ಟೊಂದು ಕ್ಲಿಪ್ಪಿಂಗ್ಸು. ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕೆ ಆಗಲೇ ಇಲ್ಲ. ಹಂಗೆ ಇದೆ ಕ್ಲಿಪ್ಪಿಂಗ್ಸು. ಹಾಕ್ತೀನಾ ಇಲ್ಲ ಡಿಲೀಟ್ ಆಗುತ್ತಾ ಗೊತ್ತಿಲ್ಲ, ಹಾಗೇ ಇದೆ. ಬಟ್ ಇದು ಹಾಫ್ ಮಂತ್ ಬರ್ಡೇದು, ಇದೊಂಥರ ಮೆಮೊರಿ ಅಲ್ವಾ, ಇರಲಿ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡೋಣ, ಆದಷ್ಟು ಇನ್ಮೇಲೆ ಟ್ರೈ ಮಾಡ್ತೀನಿ. ತುಂಬ ಜನ ಕಾಮೆಂಟ್ ಮಾಡ್ತಾನೆ ಇದ್ರಿ, ಯಾಕೆ ವೀಡಿಯೋಸ್ ಹಾಕ್ತಾಯಿಲ್ಲ, ವ್ಲಾಗ್ಸ್ ಹಾಕಿ ಅಂತ. ಸೊ ಇನ್ನು ಮುಂದೆ ಹಾಕ್ತೀನಿ. ಇಲ್ಲಿ 6 months ಬರ್ಡೇ ಸೆಲೆಬ್ರೇಷನ್ ನಡೀತದೆ. ಹೆಂಗೆ ಆಯಿತು 6 months ಅನ್ನೋದು ಗೊತ್ತೇ ಆಗಲಿಲ್ಲ. ಸೀರಿಯಸ್ಸಾಗಿ ಕಣ್ಣು ತೆಗೆಯಷ್ಟರಲ್ಲಿ ಮಗು 6 months ಕಂಪ್ಲೀಟ್ ಆಗಿಬಿಟ್ಟ ಅಂತ ಅನಿಸ್ತಾ ಇತ್ತು. ಸೊ ಈಗ ನಾವು ಒಂದು ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ನೇಚರ್ ಜೊತೆ ಮಾಡೋಣ ಈ ಒಂದು 6 months ಬರ್ಡೇ ಅಂತ ಅಂದ್ಕೊಂಡು. ಸೊ ಅದೇ ಪ್ಲ್ಯಾನಲ್ಲಿ ನಮ್ಮದು ಮಾವಿನ ತೋಪಿದೆ ಅಲ್ಲ, ಸೊ ಅಲ್ಲಿ ಹೋಗೋಣ, ಅಲ್ಲೋಗಿ ಮಾಡೋಣ, ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಫುಲ್ ಬಿಸಿಲಿರುತ್ತೆ, ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ. ಸೊ ಸಂಜೆ ಮೇಲೆ ಹೋಗಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದೆಲ್ಲ ಉಲ್ಟಾ ಆಯಿತು. ಅವತ್ತು ಫುಲ್ ಜೋರು ಮಳೆ, ರೆಡಿ ಆಗ್ತಾಯಿದ್ದೀವಿ ಮನೇಲಿ, ಜೋರಾಗಿ ಮಳೆ ಬರ್ತಾಯಿದೆ. ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಎಲ್ಲ ರೇಗಿಸೋದು, ನಿನ್ನ ತೋಪಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲೇ ಏನಾದರೂ ಡೆಕೋರೇಷನ್ ಮಾಡಿ ಮನೇಲಿ ಇಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಹಸ್ಬೆಂಡು, ಅತ್ತೆ ಎಲ್ಲ ಕೂಡ ಹಂಗೆ ಅಂತಾಯಿದ್ರು. ಬಟ್ ನನಗೆ ಆಸೆ ಇತ್ತು, ಸೊ ಇಲ್ಲ ಅಲ್ಲೇ ಮಾಡಬೇಕಂತ. ಫೈನಲಾಗಿ ಜೋರು ಮಳೆ ಬಂದಿದ್ದು ನಿಂತು ಹೋಗ್ಬಿಡ್ತು. ಸೊ ಆಮೇಲೆ ಕೇಕೆಲ್ಲ ಆರ್ಡ್ರ್ ಕೊಟ್ಬಿಟ್ಟಿದ್ವಲ್ಲ ಆಫ್ ಮಂತ್ ಅಂತ, ಸರಿ ಅಂದ್ಬಿಟ್ಟು ಎಲ್ಲ ಹೋದ್ವಿ. ಇಲ್ಲಿ ಡೆಕೋರೇಷನ್ ಎಲ್ಲ ತುಂಬ ಏನು ಮಾಡಿಲ್ಲ ನಾವು, ಮನೇಲಿದ್ದಂಥ ಡೆಡಿ ಬೇರ್ಸು ಇದೆಲ್ಲ ತೊಗೊಂಡು ನೇಚರ್ ಜೊತೆ ಮಾಡೋದೇ ಚೆನ್ನಾಗಿರುತ್ತೆ ಅಂತ ಒಂದು ಕೆಳಗಡೆ ಪ್ಲೇ ಮ್ಯಾಟ್ ಹಾಕ್ಬಿಟ್ಟು ಪಾಪುದೆ, ಅದ್ರ ಮೇಲೆ ಎಲ್ಲ ಟಾಯ್ಸನ್ನು ಇಟ್ಟು ಮಾಡೋಣ ಅಂತ ಸಿಂಪಲ್ಲಾಗಿ. 6 months ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಮುದ್ದಕ್ಕಂತಮ್ಮ ಹೇಗೆ ಬೆಳೆದ್ಬಿಟ್ಟು 6 ತಿಂಗಳು ಅನ್ನೋದು ಅರ್ಥನೇ ಆಗಲಿಲ್ಲ. ಬಟ್ ತುಂಬ ಕ್ಯೂಟಾಗಿ ಒಳ್ಳೆ ಬೆಸ್ಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಆ ಒಂದು ಮದರ್ಹುಡ್ನ ಎಂಜಾಯ್ ಮಾಡ್ತಿದ್ದೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿತ್ತು ಈ ಒಂದು ಜರ್ನಿ. ಅಂತೂ ಏನೋ ಒಂಥರ ತುಂಬ ಚೆನ್ನಾಗಂತ ಅನಿಸುತ್ತೆ ಈ ಜರ್ನಿ. ಏನು ಹೇಳ್ತೀವಿ, ಎಷ್ಟೇ ಇರಿಟೇಷನ್ ಆಗ್ಬೋದು, ಎಷ್ಟೇ ಕಷ್ಟ ಅನಿಸ್ಬೋದು, ಬಟ್ ಆ ಮಗು ಅವ್ನು ನೋಡಿದ ತಕ್ಷಣ ಒಂದು ಸ್ಮೈಲ್ ಕೊಡ್ತಾರಲ್ಲ, ಅದ್ರ ಜೊತೆ ಎಲ್ಲ ಮರ್ತ್ಬಿಡ್ತೀವಿ. ಎಲ್ಲ ತಾಯಂದಿರೋ ಹಾಗೆ ಅನಿಸುತ್ತೆ. ನಿಜ ಒಂದು ಬಿಗ್ ಸೆಲ್ಯೂಟ್ ಅಂತ ಹೇಳ್ಬೋದು. ನಾವು ತಾಯಿ ಆದಾಗ ನನ್ನ ತಾಯಿ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ರಪ್ಪ ಅಂತ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ಎಲ್ಲ ತಾಯಂದಿರಿಗೂ ಒಂದು ಸೆಲ್ಯೂಟ್ ಅಂತ ಹೇಳ್ತೀನಿ, ನನ್ನನ್ನು ಸೇರಿಸ್ಕೊಂಡು. ಹಾಗೆ ಈಗ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಏನು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಹಾಗೆ ಒಂದು ಕೇಕ್ ಸ್ನ್ಯಾಚ್ ಕೂಡ ಮಾಡಿಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಅದು ಯಾಕೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ನನಗೆ. ಸೊ ಮುಂದಕ್ಕೆ ಹೇಳ್ತೀನಿ ಏನಾಯಿತು ಅಂತ. ಇಲ್ಲಿ ವೈಟ್ ಥೀಮ್ನ ಸೆಲೆಕ್ಟ್ ಮಾಡಿದ್ವಿ ನಾವು. ಚೆನ್ನಾಗಾಗುತ್ತೆ ವೈಟ್ ಥೀಮ್ ಅಂತ ಅಂದ್ಬಿಟ್ಟು. ಫೋಟೋಸ್ ಚೆನ್ನಾಗಿ ಬರುತ್ತೆ 4 ಜನದ್ದು ವೈಟ್ ಇದ್ದರೆ ಅಂತ. ಸುತೆಗೆ ಹುಡುಗರು ಕೂಡ ವೈಟ್ ಹಾಕಿದ್ರು. ಅಮ್ಮು ತ್ರಿಷಾ ಇಬ್ಬರೇ ಕಲರ್ ಚೇಂಜ್ ಆಗಿದ್ದು. ಆ್ಯಕ್ಚುಲಿ ಅದು ಆಮೇಲೆ ಪ್ಲ್ಯಾನ್ ಆಗಿದ್ದಲ್ವ, ಅದಕ್ಕೆ ಅದು ಒಂಚೂರು. ಹಾಗೆ ಇಲ್ಲಿ ಕೇಕ್ ಏನು ಮಾಡಿದೆ, ಹಾಫ್ ಬರ್ಡೇ ಅಂತ ನಾನು ಒಂದು ಕೊಟ್ಟಿದ್ದೆ. ನನ್ನ ಮಗ ಅದನ್ನ ಕದಲಿಸ್ಬಿಟ್ಟಿದ್ದಾನೆ. ಅದು ಸ್ವಲ್ಪ ಹಾಳಾಗಿತ್ತು ಕೇಕು. ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿ ರೆಡಿ ಮಾಡಿದ್ವಿ. ಇಲ್ಲಿ ನೋಡ್ಬೋದು ಚೆನ್ನಾಗಿ ಕಾಣಿಸ್ತಾ ಇತ್ತು ಕೇಕು. ಒಂದು ಸ್ವಲ್ಪ ಇದಾಗಿತ್ತು, ಬಟ್ ಅದನ್ನ ಸರಿ ಮಾಡಿದ್ವಿ ಆಮೇಲೆ. ಸೊ ಚೆನ್ನಾಗಿತ್ತು. ನನಗೆ ಬ್ಲೂ ಕಲರೇ ಇರಲಿ, ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತಿತ್ತು. ಬಾಯ್ ಬೇಬಿ ಅಲ್ವಾ, ಹಾಫ್ ಮಂತ್ ಅಲ್ವಾ, ಹಾಫೇ ಇರಲಿ ಅಂತ ಅಂದ್ಬಿಟ್ಟು ಮಾಡಿದಂಥದ್ದು. ನನ್ನ ಮಗ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ದ. ಅವನಿಗೆ ತುಂಬ ಖುಷಿಯಾಗಿದ್ದ. ಅದೊಂಥರ ಖುಷಿ ಅಂತ ಅನಿಸ್ತಾ ಇತ್ತು. ಅವನಿಗೆ ನೇಚರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ನು ಚಿಕ್ಕ ಗಿಡ ಅದು ಅಲ್ಲಾಡಿದ್ರೆ ಸಾಕು ಗಾಳಿಗೆ, ಅದೊಂಥರ ಖುಷಿ ಪಡ್ತಾನೆ. ಸೊ ಹಾಗೆ ಇಲ್ಲಿ ಇಷ್ಟು ಮಟ್ಟಿಗೆ ಡೆಕೋರೇಷನ್ನ ಮಾಡ್ಕೊಂಡ್ವಿ. ಹಾಗೆ ಫೋಟೋ ಶೂಟ್ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ ವೈಟ್ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಈಗ ನಮ್ಮ ಬಾಸ್ನ ಕೂರಿಸ್ತೀವಿ, ಒಂದಷ್ಟು ಫೋಟೋಸ್ ತೆಗಿಯೋಣ, ಹೇಗೆ ಮಾಡ್ತಾನೆ, ಏನು ಮಾಡ್ತಾನೆ ಯಾವ ಬರ್ಡೇನ ನೋಡೋಣ. ಅವನಿಗೆ ಸಿಕ್ಕಾಪಟ್ಟೆ ಎಂಜಾಯ್. ಹೊಸದು ಏನೇ ನೋಡಿದ್ರು ಕೂಡ ಅವನೊಂಥರ ಎಂಜಾಯ್ ಮಾಡ್ತಾನೆ. ಅದನ್ನು ತಿಟ್ಟಿಸಿ ನೋಡೋದು, ಅಬ್ಸರ್ವ್ ಮಾಡೋದು, ಈ ವಯಸ್ಸಲ್ಲಿ ಮಕ್ಕಳು ಅದನ್ನೇ ಜಾಸ್ತಿ ಮಾಡ್ತಿರ್ತಾರೆ. ಸೊ ಅದನ್ನೇ ಅವನು ಕೂಡ ಮಾಡ್ತಾಯಿದ್ದಾನೆ, ನೋಡ್ಬೋದು ನೀವು. ಒಂಥರ ಕ್ಯೂಟ್ ಅನಿಸುತ್ತಿದೆಲ್ಲ.
ಚಿಂಟು ಮೇಲೆ ನೋಡಲೇ ತಲೆ ಮೇಲೆ ಕೆತ್ತೋ ಎಲ್ಲ Happy half month's birthday. ಅಯ್ಯೋ ಚಿಂಟು ಕೇಕ್ ಸ್ನ್ಯಾಚ್ ಮಾಡ್ತೀನಿ ಸುಮ್ಮನೆ ಅಲ್ಲಿ ನೋಡು ಅವನು ಹೇಳ್ತಾನೆ ಅಲ್ಲೇ ಅಲ್ಲೇ ಅಲ್ಲಿ ಗುಂಡ ಫೋಟೋಶೂಟ್ ಎಲ್ಲ ಮುಗಿಸೋಷ್ಟೊತ್ತಿಗೆ ಅವನಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ವಿ. ಅದಾದಮೇಲೆ ನಾವು ಮಾವಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡು ತಿಂದು ಅದಾದಮೇಲೆ ಕೇಕ್ ಸ್ನ್ಯಾಶ್ ಮಾಡೋಣ ಅಂತ. ಇದು ಏನಾಯಿತು ಪ್ರಾಬ್ಲಮ್ ಅಂದರೆ, ಕೇಕ್ ಸ್ನ್ಯಾಶ್ ಮಾಡೋಕ್ಕೆ ನಾನು ನಾರ್ಮಲ್ ಕೇಕ್ನ ತೊಗೊಂಡ್ಬಂದ್ಬಿಟ್ಟಿದ್ದೆ. ಅದು ಸ್ಮಾಲ್ ಸೈಜ್ ತೊಗೊಂಡ್ಬಿಟ್ವಿ. ಅದು ಹೆಂಗೆ ತೊಗೊಂಡ್ವಿ ಗೊತ್ತಾಗ್ತಾನೆ ಇಲ್ಲ. 1 kg ಆದರೆ ಸಾಕಾಗುತ್ತೆ ಅಂತ ಅಂದ್ಕೊಂಡು, ಬಟ್ ನನಗೆ ಐಡಿಯಾ ಬರಲಿಲ್ಲ ಆವಾಗ. ನಾನು ಪೇಸ್ಟ್ರೀಸ್ನ ತೊಗೊಂಡ್ರೆ ಬಿಸಿಲಿಗೆ ಮೆಲ್ಟ್ ಆಗಿಬಿಡುತ್ತೆ, ಟೈಮ್ ಜಾಸ್ತಿ ತೊಗೊಳುತ್ತಲ್ವ ಅಂತ ಅಂದ್ಬಿಟ್ಟು ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಕೇಕ್ ಸ್ನ್ಯಾಶ್ ಎಲ್ಲ ಇದು ಹಾಳಾಗ್ಬಿಡುತ್ತೆ ಅಂತ ಇದನ್ನು ತೊಗೊಂಬಂದ್ಬಿಟ್ಟೆ. ಬಟ್ ಅದು ಯಾಕೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್. ಅವ್ನು ಮಾತ್ರ ಸಾಕಾದಾಗಿ ಮಾಡ್ದೆ. ಕೇಕ್ ಸ್ನ್ಯಾಶ್ ಮಾಡಿದ್ದೆಲ್ಲ ಕಿತ್ತು ಇದು ಮಾಡಿಬಿಡೋದ, ನನಗೂ ದೂರ ಇರ್ತದೆ ಒಂದು ಸ್ವಲ್ಪ ಥರ ಫೋಟೋಸ್ ತೊಗೊಳ್ಳೋಣ ಅಂತ. ತುಂಬ ಚೆನ್ನಾಗಿ ಮಾಡ್ದೆ. ಬಟ್ ಕೇಕ್ ಸ್ನ್ಯಾಶ್ ಮಾಡೋಕ್ಕೆ ಸ್ವಲ್ಪ ದುಡ್ಡು ತೊಗೊಂಡು ಮಾಡಿದರೆ, ಪೇಸ್ಟ್ರೀಸ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ಇನ್ನೊಂದು ಸರ್ತಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಅದು. ಬಟ್ ಅದು ಬಿಟ್ಟು ಬೇರೆ ಎಲ್ಲ ಸಖತ್ತಾಗಿ ಮಾಡ್ದೆ ಅವನು. ತುಂಬ ಖುಷಿಯಾಯಿತು. ಮುಂದೆ ನೋಡಿ ತಿಂತಾ ಇದ್ದಾನೆ ಅವನು. ನನಗೆ ಎಲ್ಲಿ ತಿಂದರೆ ಹೀಗೆ ಒಂಥರ ಭಯ ಅನಿಸುತ್ತೆ, ಏನೂ ಕೊಟ್ಟಿಲ್ಲಲ್ಲ ಮಗುಗೆ, ತಿಂದ್ಬಿಟ್ರೆ ಹೆಂಗಪ್ಪ ಸ್ವೀಟು ಅದು ಕಲರ್ ಎಲ್ಲ ಹಾಕಿರ್ತಾರಲ್ಲ ಅಂತ ನನಗೆ ಆಮೇಲೆ ಫ್ಲ್ಯಾಶ್ ಆಯ್ತದೆಲ್ಲ.
ಬಟ್ ಚೆನ್ನಾಗಿ ಮಾಡ್ದೆ. ಅದೇ ಕೇಕ್ ಒಂದು ಸ್ವಲ್ಪ ಚಿಕ್ಕದಾಯಿತು ಅಂತ ನನಗೆ ಅನಿಸ್ತು. ಪೇಸ್ಟ್ರೀಸ್ ಇದ್ದರೆ ಚೆನ್ನಾಗಿ ಸ್ನ್ಯಾಶ್ ಮಾಡೋಕ್ಕೆ ಚೆನ್ನಾಗಿರ್ತಿತ್ತು. ಈ ಕೇಕ್ನ ಮಾತ್ರ ತೊಗೊಳ್ಬೇಡಿ, ಇದು ನಿಜ ಎಷ್ಟು ಜಿಡ್ಡಿತ್ತು ಅಂತಂದರೆ ಆ ಮ್ಯಾಟನ್ನಿರ್ಬೋದು, ಅವ್ನ ಡ್ರೆಸ್ಸು, ಮೈ ಸ್ನಾನ ಮಾಡಿಸಿ ನಮ್ಗೆ ಸಾಕಾಯ್ತು, ಅಷ್ಟು ಜಿಡ್ಡಿತ್ತಿದ್ದು. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಕೇಕ್ಸ್ನ